ಮಾನ್ಯ ಅಧ್ಯಕ್ಷರೇ, ಶಾಶ್ವತ ಪರಿಹಾರ ಈಗ ಏನು ನಮ್ಮ ಮಿತ್ರ ಸ್ನೇಹಿತರಾಗಿರ್ತಕ್ಕಂಥ ಟಿ.ಡಿ. ರಾಜೇಗೌಡರು ನಾವೆಲ್ಲ ಒಟ್ಟಾಗಿ ಇದಕ್ಕೆ ರೂಲ್ 69 ಅಲ್ಲಿ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅರ್ಧ ಗಂಟೆ ಚರ್ಚೆ ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೈನ್ ಹಾಕಿ ಕೊಟ್ಟಿದ್ವಿ. ಆದ್ರೆ ತಾವು ಈ ಗಮನ ಸೆಳೆಯುವ ಪ್ರಶ್ನೆನಲ್ಲಿ ತಗೊಂಡಿದ್ರಿ, ತುಂಬಾ ಸಂತೋಷ, ಅಭಿನಂದನೆಗಳು. ಸನ್ಮಾನ್ಯ ಸಚಿವರು, ಅರಣ್ಯ ಸಚಿವರು ಈಗಾಗಲೇ ಏನು ಈ ಮಾನವ ಪ್ರಾಣಿ ಸಂಘರ್ಷದಿಂದ ಕಳೆದ ದಿನಗಳಲ್ಲಿ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 4 ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡಿ ಇಡೀ ಅಧಿಕಾರಿಗಳ ಕರೆದು ಸಭೆ ಮಾಡಿದರೆ ಅದಕ್ಕೆ ಅಭಿನಂದಿಸ್ತೀವಿ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಸನ್ಮಾನ್ಯ ಅಧ್ಯಕ್ಷ. ಈಗಾಗಲೇ ಹೇಗಾಗಿದೆ ಮಲೆನಾಡಲ್ಲಿ ಅಧ್ಯಕ್ಷ, ಒಂದೇ ಒಂದು ಮಾತು, ನಮ್ಮ ಭಾಗದಲ್ಲಿ ತುಂಬಾ ಬಡವರು, ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ, ತುಂಬಾ ಬಡವರು, ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಂಗಸರು, ಗಂಡು ಮಕ್ಕಳು, ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ. ಮತ್ತೆ ನಾವು ನೀವೆಲ್ಲ ನೋಡಿದ್ದೇವೆ, 10 ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ. ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಹೆಚ್ಚುವರಿ ಆಗಿರ್ತಕ್ಕಂಥ ಈ ಆನೆ, ಮತ್ತೆ ಈಗ ಬರೀ ಆನೆ ಮಾತ್ರ ಅಲ್ಲ, ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡು ಕೋಣದಿಂದ ಇತ್ತೀಚೆಗೆ ನನ್ನ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ದಯಮಾಡಿ ಏನು ನಾವು ಇವತ್ತು ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅರಣ್ಯ ಸಚಿವರಿಗೆ ಹೆಚ್ಚು ಅನುದಾನವನ್ನ ಕೊಟ್ರೆ, ರೈಲ್ವೆ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಲ್ಲಿ ಆನೆ ಕಾಟ, ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೆ ಸಮಸ್ಯೆಗೆ ಒಂದು ಪರಿಹಾರ ಇರ್ತಕ್ಕಂಥದ್ದು. ಈಗಾಗಲೇ ಆನೆಗೆ ಅದು ಒಂದು ರೂಟಲ್ಲಿ ಚಲಿಸುವಂಥದ್ದು, ಅದು ಎಲ್ಲೂ ಆ ರೂಟ್ ತಪ್ಪಿ ಹೋಗುವಂಥದ್ದಲ್ಲ. ಅದರ ಹೆರಿಡಿಟ್ರಿ ಮಕ್ಕಳು, ಅದರ ಮಕ್ಕಳು ಸಹ ಆ ರೂಟಲ್ಲಿ ಅದು ಈ ತಿಂಗಳಿಗೆ ಬರ್ತಾ ಇರ್ತದೆ. ಆ ರೂಟು ಅರಣ್ಯ ಇಲಾಖೆ ಗೊತ್ತಿದೆ. ಆ ರೂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸ್ಟ್ರಂಚ್ ಹೊಡೆಯುವಂಥದ್ದು, ಮತ್ತೆ ಈ ರೈಲ್ವೆ ಹಳಿಗಳನ್ನು ಆ ಭಾಗಕ್ಕೇನೆ ಜೋಡಿಸಿದ್ರೆ ಈ ಹಾವಳಿಯನ್ನು ತಪ್ಪಿಸಲಿಕ್ಕೆ ಮಂತ್ರಿಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.